ಹಾಯ್, ಇಲ್ಲಿ ನಾನು ನನ್ನ ಓಲ್ಡ್ ಡ್ರೆಸ್ಸನ್ನು ಇಲ್ಲಿ ಲಾಂಡ್ರಿ ಬ್ಯಾಗ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಅಕ್ಕಿ ಖಾಲಿ ಆಗಿದ್ಮೇಲೆ ಚೀಲ ಇರುತ್ತಲ್ಲ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ನೀಟಾಗಿ ಕಟ್ ಮಾಡಿ ಸಿಲಿಂಡರ್ ಶೇಪಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿ ಜಾಯಿನ್ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಮೇಲೆ ಆಲ್ರೆಡಿ ತೋರಿಸಿದಂಥ ಡ್ರೆಸ್ಸನ್ನು ಕಟ್ ಮಾಡಿ ನೀಟಾಗಿ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಹ್ಯಾಂಡ್ ಸ್ಪಾನು ಗೇಣ್ ಅಂತ ಹೇಳ್ತೀವಲ್ಲ ಅಷ್ಟು ದೂರಕ್ಕೆ ಒಂದೊಂದು ಸ್ಟ್ರೇಟ್ ಸ್ಟಿಚ್ ಹಾಕ್ಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಅಷ್ಟು ನೀಟಾಗಿ ಬರಲ್ಲ. ಹಾಗೆ ಸ್ಟಿಚ್ ಹಾಕಿ ಮುಗಿದಿದ ಮೇಲೆ ಎಕ್ಸ್ಟ್ರಾ ಉಳಿದಿರುವಂತಹ ಏನು ಆ ಚೀಲವನ್ನು ಕಟ್ ಮಾಡಿ ತೆಗೆದಿದ್ದೆ. ಹಾಗೆ ಸಿಲಿಂಡರ್ ಶೇಪಲ್ಲಿ ಮಾಡ್ತಾ ಇರೋದ್ರಿಂದ ಬೇಕಾದ ರೀತಿಯಲ್ಲಿ ಎಷ್ಟು ಹೈಟ್ ಬೇಕು ಅಂತ ನೋಡಿಕೊಂಡು ನೀಟಾಗಿ ಕಟ್ ಮಾಡಿ ಎತ್ತಿಟ್ಟೆ. ಹಾಗೆ ಫೈನಲ್ ಡೌನ್ ಸೈಡು ಕೂಡ ಲಾಕ್ ಮಾಡಿಕೊಂಡೆ. ಈ ರೀತಿಯಲ್ಲಿ ಲಾಕ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ರೀಸನ್ ಅಂತ ಹೇಳಿದರೆ ಒಂದು ವೇಳೆ ಚೀಲವನ್ನು ಕಟ್ ಮಾಡಿರ್ತೀವಲ್ಲ ಅದನ್ನು ಬಿಟ್ಟು ಹೋಗಬಾರ್ದು ಅಂಥೇಳಿ ಟಾಪ್ ಸೈಡು ನಾವು ಲಾಸ್ಟಿಗೆ ಸ್ಟಿಚ್ ಮಾಡ್ತೀವಿ. ಅದಕ್ಕೆ ಒಂದು ಸೈಡ್ ಅಷ್ಟೇ ಸ್ಟಿಚ್ ಮಾಡಿ ಎತ್ತಿಟ್ಟಿದ್ದೀನಿ. ಆಮೇಲೆ ಈ ರೀತಿಯಲ್ಲಿ ಆಲ್ರೆಡಿ ರೆಡಿ ಮಾಡಿದ್ದಂತಹ ಈ ಬಟ್ಟೆಯನ್ನು ಫುಲ್ ಸ್ಟಿಚ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೇನೆ. ಈಗ ಸ್ಟಿಚ್ ಮಾಡಿದ ತಕ್ಷಣ ಪೈಪ್ ರೀತಿಯಲ್ಲಿ ರೆಡಿ ಆಗುತ್ತೆ. ಈಗ ಟಾಪ್ಗೆ ಆಮೇಲೆ ಸ್ಟಿಚ್ ಮಾಡೋದು ಫಸ್ಟು ಬೇಸನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಬೇಸ್ ರೆಡಿ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಸರ್ಕಲ್ ಕಟ್ ಮಾಡ್ಕೊಳ್ಬೇಕು. ಆಲ್ರೆಡಿ ಅದು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲದ್ದು ಸರ್ಕಲನ್ನು ಕಟ್ ಮಾಡ್ಕೊಳ್ಬೇಕು. ನಾನು ಒಂದು ವೇಳೆ ನೀವು ಸ್ಕ್ವೇರ್ ಶೇಪಲ್ಲಿ ಮಾಡ್ತೀರಾ ಅಂತ ಹೇಳಿದರೆ ಹಾಗೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಸರ್ಕಲ್ ಶೇಪಲ್ಲಿ. ಆ್ಯಕ್ಚುಲಿ ಸರ್ಕಲ್ ಶೇಪಲ್ಲಿ ಇರುವಂತಹ ಬ್ಯಾಗ್ ಲಾಂಡ್ರಿ ಬ್ಯಾಗ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಫಸ್ಟ್ ಬಟ್ಟೆಯನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಅಕ್ಕಿ ಚೀಲ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಈ ರೀತಿಯಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಕರೆಕ್ಟ್ ಆಗುತ್ತಾ, ಈಗ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಂಡು ಅದ್ರ ಮೇಲೆ ಇಟ್ಟು ನೋಡ್ತಾ ಇದ್ದೀನಿ. ಸ್ವಲ್ಪ ಅಗಲ ಜಾಸ್ತಿ ಆಯಿತು. ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಆಗಿದ್ರೆ ಆ ಸರ್ಕಲ್ ಮತ್ತೆ ವೇಸ್ಟ್ ಆಗುತ್ತಲ್ವ. ಸರ್ಕಲ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಿದ ಮೇಲೆ ಬ್ಯಾಗ್ ಈ ರೀತಿ ರೆಡಿ ಆಯಿತು. ಈಗ ಸೈಡಿಗೆ ಹ್ಯಾಂಡಲ್ ಬೇಕಲ್ಲ, 2 ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹ್ಯಾಂಡಲ್ಲಿಗೆ 1-2 ಇಂಚ್ ಅಗಲ ಇರುವಷ್ಟು ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ ಟರ್ನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಬಾರ್ದು ಅಂಥೇಳಿ. ಸ್ಟಿಫ್ ಆಗಿರುತ್ತಲ್ವ, ಆಲ್ರೆಡಿ ಚೀಲ ಇರುವಂಥ ಕ್ಲಾತ್ ಆಗಿರುತ್ತೆ. ಫೈನಲಿ ಬಿನ್ ಬ್ಯಾಗ್ ರೆಡಿ ಆಯಿತು, ಲಾಂಡ್ರಿ ಬ್ಯಾಗ್ ರೆಡಿ ಆಯಿತು. ನೋಡಿ, ಹ್ಯಾಂಡಲ್ ಈ ರೀತಿಯಲ್ಲಿ ಬಂತು. ಮೇಲ್ಗಡೆಯಿಂದ ಒಂದು 3 ಇಂಚಸನ್ನು ಬಿಟ್ಟು ನಾವು ಏನು ಮಾಡಬೇಕು, ಈ ಹ್ಯಾಂಡಲನ್ನು ಹಾಕ್ಕೋಬೇಕು. ಹಾಕಿದ ಮೇಲೆ ಲಾಂಡ್ರಿ ಬ್ಯೂಟಿಫುಲ್ ಆಗಿರುವಂತಹ ಲಾಂಡ್ರಿ ಬ್ಯಾಗ್ ರೆಡಿ ಆಗುತ್ತೆ. ನೋಡಿ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಟಾಪನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಟಾಪನ್ನು ಫೋಲ್ಡ್ ಮಾಡ್ಕೊಳ್ಳಿ. 1 ಇಂಚ್ ಅಗಲದಷ್ಟು ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅನುಕೂಲ ತಕ್ಕ ಹಾಗೆ ಮಾಡಿ. ಬಟ್ಟೆ ಇದೆ ಅಂತ ಹೇಳಿದ್ರೆ ಓಕೆ, ಇಲ್ಲ ಅಂತ ಹೇಳಿದರೆ ಮೇಲ್ಗಡೆ ಫೋಲ್ಡ್ ಆದರೆ ಸಾಕು. ಫೋಲ್ಡ್ ಮಾಡಿ ಲಾಂಡ್ರಿ ಬ್ಯಾಗನ್ನು ರೆಡಿ ಮಾಡಿ ಮನೆಯಲ್ಲೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಸೂನ್.